ನನ್ನ ಹೆಸರು ಬಲ್ವಂತ ಅಂತ. ನಾನು ಮಣಿಪಾಲಿಂದ ಬರ್ತಾ ಇರೋದು. ಫಸ್ಟ್ ಆಫ್ ಆಲ್ ನಾನು ಈ ವಿದ್ಯಾಮೃತ ಟೀಮಿಗೆ ಮತ್ತು ವಿದ್ಯಾಮೃತ ವಿಕಸನ ಅನ್ನೋ ಟೀಮ್ ಏನಿದೆಯಲ್ಲ, ಅವರು ಈ ಸಿ ಇ ಟಿ ಕ್ರ್ಯಾಶ್ ಕೋರ್ಸ್ ಅನ್ನೋ ಒಂದು ಕೋರ್ಸ್ನ ಸ್ಟಾರ್ಟ್ ಮಾಡಿದ್ರಲ್ಲ, ಅವರಿಗೆಲ್ಲ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ಟಾರ್ಟಿಂಗಲ್ಲಿ ಅಂದರೆ ಈಗ ಬೋರ್ಡ್ ಎಕ್ಸಾಮ್ಗೆ ಮಾತ್ರ ಪ್ರಿಪೇರ್ ಆಗ್ತಾಯಿದ್ವಿ. ಬೋರ್ಡ್ ಎಕ್ಸಾಮ್ಸ್ ಆದಮೇಲೆ ರಜೆಯಲ್ಲಿ ಒಂಥರ ನಮ್ಮ ಫ್ಯೂಚರ್ ಹೇಗಿರುತ್ತೋ ಏನೋ, ಇದೇ ಥರ ಒಂದು ಫುಲ್ಲು ಟೆನ್ಷನ್. ಯಾಕಂದರೆ ನಾವು ಮೊದಲು ನಮ್ಮ ಫ್ರೆಂಡ್ಸ್ ಎಲ್ಲ ಏನು ಮಾಡಿದರು, 2 ವರ್ಷಕ್ಕೆ ಮುಂಚೆ ಫಸ್ಟ್ ಪಿ ಯು ಸಿ ಸ್ಟಾರ್ಟಿಂಗ್ ಆದಮೇಲೆ ಅವರು ಬೇರೆ ಕಡೆ ಎಲ್ಲ 8,000 16,000 ಎಲ್ಲ ಕೊಟ್ಟು ಸಿ ಇ ಟಿ ಕೋಚಿಂಗ್ ಎಲ್ಲ ಹೋಗ್ತಾಯಿದ್ರು. ನಾವು ಯಾವುದಕ್ಕೂ ಇಲ್ಲ. ನಮಗೆ ಅಂದರೆ 10th ಪಾಸ್ ಆದ್ವಿ. ನೆಕ್ಸ್ಟ್ ಸೈನ್ಸ್ ಸ್ಟ್ರೀಮ್ ಅಂತ ಹೇಗೆ ಅಂದರೆ ನಮ್ಮ ಫ್ರೆಂಡ್ಸ್ ತಗೊಂಡ್ರಂತ ನಾವು ತಗೊಂಡು ಬಂದಿದ್ವಿ. ನೆಕ್ಸ್ಟ್ ಮುಂದೆ ಏನಪ್ಪ ಅಂತ ಹೇಳುವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಬೇರೆ ಕಡೆ ಕೋಚಿಂಗ್ ಹೋಗಿದ್ರು, ನಾವೆಲ್ಲಿ ಕೋಚಿಂಗ್ ಹೋಗೋದು ಅಂತ ಎಲ್ಲ ತುಂಬ ಟೆನ್ಷನ್ ಆಗಿತ್ತು. ಒಂದು ದಿವಸ ಹೀಗೆ ಆ ಎಕ್ಸಾಮ್ಸ್ ಮುಗಿಸಿದ ಮೇಲೆ ಮನೇಲಿರಬೇಕಾದ್ರೆ ನಮ್ಮ ಕಾಲೇಜ್ ಪ್ರಿನ್ಸಿಪಾಲಿಂದ ಒಂದು ಮೆಸೇಜ್ ಬಂತು, ಹೀಗೀಗೆ ಮಧ್ವವಾದಿರಾಜ್ ಇನ್ಸ್ಟಿಟ್ಯೂಟಲ್ಲಿ ಸಿ ಇ ಟಿ ಕ್ರ್ಯಾಶ್ ಕೋರ್ಸ್ ಕೊಡ್ತಾಯಿದ್ದಾರೆ ಜಸ್ಟ್ 950 ರೂಪಾಯಿಗೆ ಅಂತ. ಅಂದರೆ ನಮಗೆ ನಮ್ಮ ಮನೆಯಲ್ಲೆಲ್ಲ ಹೇಳೋರು, ಯಾಕಂದರೆ ಆಲ್ರೆಡಿ ನಾನು 7,000 ಕೊಟ್ಟು, ಅಂದರೆ ಸೆಕೆಂಡ್ ಪಿ ಯು ಸಿ ಮಿಡ್ ಟರ್ಮ್ ಎಕ್ಸಾಮ್ ಆದಮೇಲೆ ಸಿ ಇ ಟಿ ನನಗೆ ನಾಲೆಜ್ ಆಗಿ ಸಿ ಇ ಟಿಗೆ ಪ್ರಿಪೇರ್ ಆಗಬೇಕಂತ ಹೇಳ್ಕೊಂಡು 7,000 ಬೇರೆ ಕಡೆ ಕೊಟ್ಟು ನಾನು ಕೋಚಿಂಗ್ ಹೋಗ್ತಾಯಿದ್ದೆ. ಆದರೂ ಏನೂ ವರ್ತ್ ಇರಲಿಲ್ಲ. ಅದರಿಂದ ಏನು ಮಾಡ್ತಿದ್ರು, ಜೆರಾಕ್ಸ್ ಕೊಟ್ಟು ಜೆರಾಕ್ಸಲ್ಲಿರೋ ಪ್ರಾಬ್ಲಮ್ಸನ್ನೇ ಸಾಲ್ವ್ ಮಾಡ್ತಾಯಿದ್ರು. ಏನು ವರ್ತ್ ಅಂತ ಅನ್ನಿಸ್ತಾನೆ ಇರಲಿಲ್ಲ ನಮಗೆ. ಮತ್ತು ಹೀಗೆ ಇರಬೇಕಾದ್ರೆ ಎಕ್ಸಾಮ್ಸ್ ಮುಗಿದ್ಮೇಲೆ ಮನೇಲಿರುವಾಗ ಹೀಗೆ ಟೀಚರಿಂದ ಮೆಸೇಜ್ ಬಂದಮೇಲೆ ಮನೆಯಲ್ಲಿ ನಾನು ಹೀಗೆ ಹೇಳಿದೆ ಪೇರೆಂಟ್ಸ್ ಹತ್ರ. ಅವರೆಂತ ಹೇಳಿದ್ರು ಅಂದರೆ, ಮೊದಲೇ ನೀನು 7,000 ಕೊಟ್ಟು ಒಂದು ಕಡೆ ಹೋಗ್ತಾ ಇದ್ದಿ, ಈಗ ಪುನಃ 950 ರೂಪಾಯಿಗೆ ನಿಮಗೆ ಅಲ್ಲಿ ಅಂದರೆ ನಮ್ಮ ಪ್ರಿನ್ಸಿಪಾಲ್ ಕಳಿಸಿದ್ದು ಅದರಲ್ಲಿ ಡೀಟೇಲ್ಸ್ ಇತ್ತು, ಹೀಗೀಗೆಲ್ಲ ಕೋಚಿಂಗ್ ಕೊಡ್ತಾ ಇದ್ದಾರೆ ಅಂತ. ನಾ ಹೀಗೆ ಹೇಳುವಾಗ 950 ರೂಪಾಯಿಗೆ ನಿಮಗೆ ಅಷ್ಟು ಬೆನಿಫಿಟ್ ಯಾರು ಕೊಡ್ತಾರೆ ಮಾರೆ ಅಂತ ನಮ್ಮ ತಂದೆಯವರೆಲ್ಲ ಹೇಳ್ತಾಯಿದ್ರು. ಆದರೆ ನಾನು ಅಂದರೆ ನನಗೆ ಅಲ್ಲಿ 7,000 ಕೊಟ್ಟು ಹೋಗ್ತಾ ಇದ್ದೀನಿ ಅಂದರೂ ಅಲ್ಲೂ ಅಷ್ಟು ವರ್ತಿಲ್ಲ ಅಲ್ಲ, ಇವರು 950 ರೂಪಾಯಿಗೆ ಈ ಥರ ಎಲ್ಲ ಕೊಡ್ತಾ ಇದ್ದಾರೆ ಅನ್ನುವಾಗ ಮನಸ್ಸಲ್ಲಿ ಒಂದು ಸ್ವಲ್ಪ ಒಂದು ಆಶಾಭಾವನೆ ಅಂತ ಹೇಳ್ಬೋದು. ಆ ಥರ ಒಂದು ಆಶಾಭಾವನೆಯಿಂದ ರಿಜಿಸ್ಟರ್ ಮಾಡಿಕೊಂಡು ಪೇಮೆಂಟ್ ಆದಮೇಲೆ ನಾವು ಇಲ್ಲಿ ವಿದ್ಯಾಮೃತ ಈ ಮಧ್ವವಾದಿರಾಜ್ ಕಾಲೇಜ್, ಅಂದರೆ ನಾನು ಬರೋದು ಮಣಿಪಾಲಿಂದ ಇಲ್ಲಿ ಹೋಗ್ತಾ ಬರಲಿಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ. ನಾನು ಕೆಲವು ನಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ವಿಚಾರಿಸಿ ನೋಡಿದೆ. ಅವರೆಂತ ಹೇಳಿದ್ರಂದರೆ, ಆಗೋದಿಲ್ಲ, 2 ವರ್ಷದ ಕಾನ್ಸೆಪ್ಟು 1 ತಿಂಗಳಲ್ಲಿ ನಿನಗೆ ಹೇಗೆ ಆಗ್ತದೆ ಅದೆಲ್ಲ ಸುಮ್ಮನೆ ಮಾರೆ ಹೀಗೆಲ್ಲ ಹೇಳುವಾಗ ನಾನೆಂತ ಎನಿಸಿದೆ, ಇದ್ರೂ ಇರ್ಬೋದು. ಯಾಕಂದರೆ ನಮ್ಮ ಪ್ರಿನ್ಸಿಪಾಲ್ ಮೇಲೆ ನನಗೆ ಸ್ವಲ್ಪ ಟ್ರಸ್ಟ್ ಜಾಸ್ತಿ ಇತ್ತು. ಅವ್ರು ಕಳಿಸಿದ್ದಾರೆ ಅಂದಮೇಲೆ ಇದ್ರೂ ಇರ್ಬೋದು ಅಂದ್ಕೊಂಡು ನಾನು 950 ಪೇ ಮಾಡಿ ಇಲ್ಲಿ ಬಂದಮೇಲೆ ಫಸ್ಟ್ ಡೇ ಏನಾಯಿತು ಅಂದರೆ ಇನಾಗ್ರೇಷನ್ ಪ್ರೋಗ್ರಾಮಲ್ಲಿ ಒಂದು ಮ್ಯಾಮ್ ನಮಗೆ ಹೀಗೆಲ್ಲ ಇರ್ತದೆ ಕೋಚಿಂಗ್ಸ್, ಹೀಗೆಲ್ಲ ನೀವು ಪ್ರಿಪೇರ್ ಆಗ್ಬೋದು, ಇಷ್ಟೆಲ್ಲ ನಿಮಗೆ ಬೆನಿಫಿಟ್ಸ್ ಆಗ್ತದೆ ನಿಮಗೆ, ಈ ಥರ ಎಲ್ಲ ಹೇಳಿದ ಮೇಲೆ ನಮಗೆ ಹೌದು, ಈ ಥರ ಎಲ್ಲ ಆದರೆ ನಮಗೆ ಅಂದರೆ ನಮ್ಮ ಎಫರ್ಟ್ ಸ್ವಲ್ಪ ಹಾಕಿದರೆ ನಾವು ನಮ್ಮ ಫ್ಯೂಚರಲ್ಲಿ ಅಂದರೆ ಸಿ ಇ ಟಿ ರ್ಯಾಂಕಿಂಗೆಲ್ಲ ಸ್ವಲ್ಪ ಒಳ್ಳೆ ಮಾಡಿ ಬರ್ಬೋದು ಅಂತ ನಮಗೆ ಅನಿಸಿತು. ನೆಕ್ಸ್ಟ್ ಫಸ್ಟ್ ಡೇ ಫಿಸಿಕ್ಸ್ ಕ್ಲಾಸಿಗೆ ಬರುವಾಗ ಫಸ್ಟ್ ಡೇ ಎಂತಾಯಿತು, ಅವರು ಆ ಸ್ಟಡಿ ಮೆಟೀರಿಯಲ್ ಕೊಟ್ಟ ಮೇಲೇ ನನಗೆ ನಂಬಿಕೆ ಸ್ಟಾರ್ಟ್ ಆಗಿದ್ದು. ಆಶಾಭಾವನೆ ನಂಬಿಕೆಯಾಗಿ ಬದಲಾಗಿದ್ದು ಆ ದಿನ ಆ ಸ್ಟಡಿ ಮೆಟೀರಿಯಲ್ ನೋಡಿದ ಮೇಲೆ. ಆ ಸ್ಟಡಿ ಮೆಟೀರಿಯಲ್ ಮತ್ತು ಅದರಲ್ಲಿ ಪಾರ್ಟ್ ವೈಸ್ ಅಂದರೆ ಸಿನಾಪ್ಸಿಸಿಂದ ನೆಕ್ಸ್ಟ್ ಅವರು ಒಂದು 20 ಕ್ವಶನ್ ಅವ್ರು ಸಾಲ್ವ್ ಮಾಡಿದರೆ, ಉಳಿದದ್ದು ಡೂ ಇಟ್ ಯುವರ್ ಸೆಲ್ಫ್ ಅಂತ ನಮಗೇನೆ ಮಾಡಲಿಕ್ಕಿತ್ತು. ಅವರು ಅಂದರೆ ಅಷ್ಟು ಒಳ್ಳೆ ಟೀಚಿಂಗ್ ನನಗೆ ಯಾವತ್ತೂ ಸಿಕ್ಕಿರಲಿಲ್ಲ. ಅದರಲ್ಲೂ ನನಗೆ ಫಿಸಿಕ್ಸ್ ಅಂದರೆ ತುಂಬ ಕಷ್ಟದ ಟಾಪಿಕ್ ಆಗಿತ್ತು. ಫಿಸಿಕ್ಸ್ ಅಂದರೆ ಅವರು ಅದರಲ್ಲಿ ಬರೋ ಪ್ರಾಬ್ಲಮ್ಸ್ಗಳನ್ನೆಲ್ಲ ಶಾರ್ಟ್ ಟ್ರಿಕ್ಸ್ ಎಲ್ಲ ಹೇಳಿಕೊಟ್ಟು ನಮಗೆ ತುಂಬಾ ಹೆಲ್ಪ್ ಮಾಡಿದರು ಫಿಸಿಕ್ಸ್. ನೆಕ್ಸ್ಟ್ ಫಿಸಿಕ್ಸ್ ಸೆಕೆಂಡ್ ಡೇ ಆಗುವಾಗ ನಮಗೆ ಅಂದರೆ ಹೋಗಲೇಬೇಕನ್ನೋ ಹುರುಪು ಸ್ಟಾರ್ಟ್ ಆಯ್ತು ನನಗೆ. ಹೋಗದೇ ಇದ್ದರೆ ಆಗೋದೇ ಇಲ್ಲ ಅಂದ್ಕೊಂಡು ಮತ್ತೆ ಸೆಕೆಂಡ್ ಡೇ ಬಂದ್ವಿ. ಸೆಕೆಂಡ್ ಡೇ ಮುಗಿದ್ಮೇಲೆ ಸೆಕೆಂಡ್ ಡೇ ಎಂಡಿಂಗ್ ಆಗಬೇಕಾದ್ರೆ ನಮಗೆ ಏನು ಮಾರೆ, ಇಷ್ಟು ಕಡಿಮೆ ದಿವಸದಲ್ಲಿ ಇಷ್ಟು ಒಳ್ಳೆ ಲೆಕ್ಚರರ್ ಬಂದು ಪಾಠ ಮಾಡಿ ಹೋದರು, ಇದು ಯಾಕೆ ಇನ್ನೂ ಸ್ವಲ್ಪ ದಿನ ಎಕ್ಸ್ಟೆಂಡ್ ಆಗಬಾರ್ದು ಅನ್ನೋ ಒಂದು ಫೀಲಿಂಗ್ ಸ್ಟಾರ್ಟ್ ಆಯಿತು. ಇನ್ನು ಮ್ಯಾಥ್ಸಿನ ವಿಷಯಕ್ಕೆ ಬಂದರೆ, ನಾನು ಬೋರ್ಡ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಬೇಕಾದ್ರೆ ಈ ಲಿಮಿಟ್ಸ್ ಆ್ಯಂಡ್ ಕಂಟಿನ್ಯೂಟಿ ಮತ್ತು ಸೆಕೆಂಡ್ ಪಿ ಯು ಸಿ ಕಾನ್ಸೆಪ್ಟ್ಸ್ ಅಂದರೆ ಇದು ಡಿಫ್ರೆನ್ಷಿಯಬಿಲಿಟಿ ಇದೆಲ್ಲ ಇಂಟಿಗ್ರೇಷನ್ ಎಲ್ಲ ನಮಗೆ ತುಂಬಾ ಟಫ್ ಅನಿಸೋದು. ಆದರೂ ನಾನು ಬೋರ್ಡ್ ಎಕ್ಸಾಮ್ಸ್ ಅಂತೂ ಹೇಗೋ ಕ್ಲಿಯರ್ ಆದಮೇಲೆ ಇಲ್ಲಿ ಬರುವಾಗ ನೆಕ್ಸ್ಟ್ ಡೇ ಫಿಸಿಕ್ಸಿದು ಎರಡು ಫಿಸಿಕ್ಸ್ ಫಸ್ಟ್ 2 ಡೇಸ್ ಇದು ಕ್ಲಾಸ್ ಮುಗಿಸಿದ ಮೇಲೆ ನೆಕ್ಸ್ಟ್ ಮ್ಯಾಥ್ಸಿಗೆ ಬರಬೇಕಾದ್ರೆ ಬಸ್ಸಲ್ಲಿ ಒಂಥರ ಅಂಜಿಕೆ. ಯಾವ ಥರ ಅಂದರೆ, ಈಗ ಫಿಸಿಕ್ಸ್ ಏನೋ ಒಂದು ಸ್ವಲ್ಪ ನಮಗೆ ಫ್ಯಾಮಿಲಿಯರ್ ಆಗಿದ್ದರು, ನೆಕ್ಸ್ಟ್ ಮ್ಯಾಥ್ಸ್ ಹೇಗೆ ಇರ್ತಾರೋ ಏನೋ, ತುಂಬಾ ಹೆದರಿಕೆ. ಮತ್ತು ಇಲ್ಲಿ ಬಂದಮೇಲೆ ಆ ವಸಂತ್ ಸರ್ ಬಂದಮೇಲೆ
ಅವರ ಲೆಕ್ಚರರು ಮತ್ತು ಅವರು ಹೇಳಿಕೊಡ್ತಿದ್ದ ಶಾರ್ಟ್ ಟ್ರಿಕ್ಸ್ ಅದೆಲ್ಲ ನೋಡಿದ್ಮೇಲೆ ಮತ್ತು ಅವರು ಮಿಡ್ಲ್ ಬರೀ ಕ್ವಶನ್ಸ್ ಸಾಲ್ವ್ ಮಾಡೋದು ಅಷ್ಟೇ ಅಲ್ಲದೆ ಮಿಡ್ಲಲ್ಲಿ ಅಂತ ಹೇಳ್ತಿದ್ರು, ನಮಗೆ ಮೋಟಿವೇಟ್ ಮಾಡ್ತಾಯಿದ್ರು. ಅಂದರೆ ನೀವು ಈಗ ನಾವು ಹೇಳಿಕೊಡೋದು ಹಾಗೂ ಮತ್ತು ಟೀಚರ್ ಆ್ಯಪಲ್ಲಿ ಸಿಗೋ ಟೆಸ್ಟ್ಗಳು ಮತ್ತು ಆನ್ಲೈನ್ ಕ್ಲಾಸ್ ಎಲ್ಲನೂ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ರ್ಯಾಂಕ್ ಮಾತ್ರ ತುಂಬಾ ಚೆನ್ನಾಗಿರೋ ರ್ಯಾಂಕ್ ನಿಮಗೆ ಬರುತ್ತೆ. ಹೀಗೆ ಒಳ್ಳೆ ಮೋಟಿವೇಟ್ ಮಾಡ್ತಾಯಿದ್ರು. ಮ್ಯಾಥ್ಸ್ ಕ್ಲಾಸ್ ನಾನು ಅಂದ್ಕೊಂಡೇ ಇರಲಿಲ್ಲ ಅಷ್ಟು ನಮಗೆ ಬೆನಿಫಿಟ್ ಆಗಿ ಅಷ್ಟು ಇಷ್ಟ ಆಗೋ ಥರ ಮ್ಯಾಥ್ಸ್ ಕ್ಲಾಸ್ ಮಾಡ್ತಾರೆ ಅಂದ್ಕೊಂಡಿರಲಿಲ್ಲ. ವಸಂತ್ ಸರ್ ಅವರು ತುಂಬಾ ಚೆನ್ನಾಗಿ ಮಾಡಿದರು. ನೆಕ್ಸ್ಟ್ ಬಯಾಲಜಿ ಕ್ಲಾಸ್ ಆಯಿತು. ಬಯಾಲಜಿ ಕ್ಲಾಸ್ ಕೂಡ ತುಂಬಾ ಚೆನ್ನಾಗಿತ್ತು. ಈಗ ಕೆಮಿಸ್ಟ್ರಿ ಕ್ಲಾಸ್ ಆಗ್ತಾಯಿತ್ತು ಈ ದಿನ. ಈ ವಿದ್ಯಾಮೃತ ವಿಕಸನದ್ದಾಗಲಿ ಈಗ ನಡೀತಿರೋ KCET ಕ್ರ್ಯಾಶ್ ಕೋರ್ಸ್ ಬಗ್ಗೆ ಆಗಲಿ ಒಂದು ವಿಷಾದ ಏನಪ್ಪ ಅಂದರೆ, ಇದು ಯಾಕೆ 2-3 ತಿಂಗಳ ಹಿಂದೆ ಸ್ಟಾರ್ಟ್ ಆಗಲಿಲ್ಲ ಅನ್ನೋವಂಥ ಒಂದು ವಿಷಾದ ನಮಗೆ ಒಂಥರ ನೋವು ಆಗ್ತಾ ಇರೋದು. ಯಾಕಂದರೆ 2-3 ತಿಂಗಳಿಂದ ಏನಾದರೂ ಸ್ಟಾರ್ಟ್ ಆಗಿದ್ದರೆ ನಾವು ತುಂಬಾ ಪ್ರಾಕ್ಟೀಸ್ ಮಾಡ್ಬೋದಿತ್ತು, ತುಂಬಾ ನಾವು ಇದರ ಉಪಯೋಗ ನಾವು ಉಪಯೋಗಪಡಿಸ್ಕೋಬೇಕಾಗಬಹುದಿತ್ತು. ಆದರೆ ಈಗ ಇರೋದು 20 ದಿವಸ, ಆದರೂ 20 ದಿವಸದಲ್ಲಿ ಎಷ್ಟಾಗುತ್ತೆ ಅಷ್ಟು ಎಫರ್ಟ್ ನಾವು ಹಾಕಬೇಕಂತ ಈಗ ಡಿಸೈಡ್ ಮಾಡಿದ್ದು. ವಿದ್ಯಾಮೃತ ವಿಕಸನ ಟ್ರಸ್ಟ್ಗೆ ನನಗೆ ಇಷ್ಟೊಂದು 950 ರೂಪಾಯಿಗೆ ಇಷ್ಟೆಲ್ಲ ಬೆನಿಫಿಟ್ ಕೊಡ್ತಾರೆ ಅಂತ ನಾನು ಯಾವತ್ತೂ ಊಹಿಸಿರಲಿಲ್ಲ. ಒಂದು ದಿವಸ ನನ್ನ ಫ್ರೆಂಡ್ ಕಾಲ್ ಮಾಡಿ ಹೇಳಿದಾಗ, ಹೋಗ್ತಿದ್ಯಲ್ಲ ಮಾರೆ 950 ರೂಪಾಯಿ, ಅಲ್ಲಿ 7,000 ಕೊಟ್ಟು ಈಗ ಅದು ಬಿಟ್ಟು ಇಲ್ಲಿ 950 ರೂಪಾಯಿ ಕೊಟ್ಟು ಹೋಗ್ತಾಯಿದ್ದಿ, ಹೇಗೆ ಬೆನಿಫಿಟ್ ಆಯಿತಾ ಹಾಗೆಲ್ಲ ಕೇಳುವಾಗ, ಅಂದರೆ ಫ್ರೆಂಡ್ಸ್ ಅಲ್ಲ ತುಂಬಾ ರೇಗಿಸೋದೆಲ್ಲ ಮಾಡ್ತಿದ್ರು. ಅಷ್ಟು ದೂರದಿಂದ ಎಲ್ಲ ಹೋಗ್ತಿದ್ದೆ. ನಾ ಹೇಳಿದೆ, ನೀನು ಬೇಕಾದರೆ ಬಾ ಮಾರೆ ಅಷ್ಟು ಒಳ್ಳೆ ಉಂಟು. ನಾ ಹೇಳಿದಾಗ ನಾನು ಬರೋದಿಲ್ಲ, ನನಗೆ ತುಂಬ ದೂರ ಆಗುತ್ತೆ ಅಂತ ಅವ ಹೇಳಿದ. ಆಮೇಲೆ ನಾನು ಇಲ್ಲಿ ಮ್ಯಾಥ್ಸ್ ಕ್ಲಾಸ್ ಆಗುವಾಗಂತೂ ಫುಲ್ ಕಾನ್ಫಿಡೆನ್ಸ್. ಇವರ ಕ್ಲಾಸ್ ನಾನು ಅಟೆಂಪ್ಟ್ ಮಾಡಿದರೆ KCETಯಲ್ಲಿ ನಮಗೆ ತುಂಬ ಒಳ್ಳೆ ರ್ಯಾಂಕ್ ಬರ್ಬೋದಂತ ಅಲ್ಲಿಗೆ ನನಗೆ ಫಿಕ್ಸ್ ಆಗೋಯ್ತು. ಮ್ಯಾಥ್ಸಿದ್ದು ಸೆಕೆಂಡ್ ಡೇ ಆಗಬೇಕಾದ್ರೆ ಮುಗೀತು. ಈಗ KCET ಕ್ರ್ಯಾಶ್ ಕೋರ್ಸಲ್ಲಿ 4th ಡೇನೇ ನನಗೆ ಎಲ್ಲ ಅಂದರೆ ನಾನು KCETಲಿ ಒಳ್ಳೆ ರ್ಯಾಂಕ್ ತೆಗಿಬೋದು ಅನ್ನೋಂಥ ಮೈಂಡ್ಸೆಟ್ ನನ್ನ ತಲೆಯಲ್ಲಿ ಕೂತ್ಕೊಂಡ್ಬಿಡ್ತು. ಇದಕ್ಕೆ ತುಂಬಾ ಹೆಲ್ಪ್ಫುಲ್ ಮಾಡಿದಂಥ ಎಲ್ಲರಿಗೂ, ವಿದ್ಯಾಮೃತ ವಿಕಸನ ಟ್ರಸ್ಟ್ನವರಿಗೂ, ಟೀಚರ್ ಆ್ಯಪ್ ಎಲ್ಲರಿಗೂ ಸಹ ಧನ್ಯವಾದ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಿದ್ದೇನೆ.